ಮಳೆಗಾಲ ಶುರುವಾಗಿ 2 ತಿಂಗಳೇ ಆಗೋಯ್ತು. ಆದ್ರೂ ಮಳೆ ಆಗ್ತಿಲ್ಲ. ಹೀಗಾಗಿ ಬೆಳೆಗಳೆಲ್ಲ ಬಿತ್ತಿದ್ದಲ್ಲೇ ಒಣಗೋದಕ್ಕೆ ಶುರುವಾಗಿದ್ದು ರೈತರು ಸಾವಿನ ಹಾದಿ ಹಿಡಿತಿದ್ದಾರೆ. ಇವತ್ತು ಮಳೆ ಬರುತ್ತೆ, ನಾಳೆ ಮಳೆ ಬರುತ್ತೆ ಅಂತ ಕಾಯ್ತಾ ಇರೋ ರೈತರಿಗೆ ನಿತ್ಯವೂ ನಿರಾಸೆಯಾಗ್ತಿದೆ. ಇವತ್ತಾದ್ರೂ ವರುಣದೇವ ಕೃಪೆ ತೋರ್ತಾನ ಅಂತ ಕಣ್ಣರಳಿಸಿ ಕಾಯ್ತಿದ್ದವರು ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ದಾರೆ. ಪೂಜೆ ಪುನಸ್ಕಾರ ಮಾಡಿದ್ರೂ ಮಳೆ ಆಗ್ತಿಲ್ಲ. ಎಷ್ಟೇ ಹರಕೆ ಹೊತ್ತರೂ ವರುಣದೇವ ಕೃಪೆ ತೋರ್ತಿಲ್ಲ. ಇಡೀ ಕರುನಾಡಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ದಿಕ್ಕು ಕಾಣದಂತಾದ ರೈತರು ಸಾವಿನ ಹಾದಿ ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಆಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇಂಡಿ, ಚಡಚಣ, ಆಲಮೇಲ, ಸಿಂದಗಿ ತಾಲೂಕುಗಳಲ್ಲಿ ಬರ ತಾಂಡವವಾಡ್ತಿದೆ. ಮುಂಗಾರು ಆರಂಭದಲ್ಲಿ ಸುರಿದ ಅಲ್ಪ ಸ್ವಲ್ಪ ಮಳೆ ನಂಬಿಕೊಂಡ ರೈತರು ತೊಗರಿ, ಈರುಳ್ಳಿ ಬಿತ್ತನೆ ಮಾಡಿದ್ರು. ಆದರೆ ಮೊಳಕೆ ಒಡೆಯೋ ಟೈಮ್ಗೆ ಮಳೆ ಕೈಕೊಟ್ಟಿದ್ದು ಬಿತ್ತಿದ ಬೀಜಗಳೆಲ್ಲ ಭೂಮಿಯಲ್ಲೇ ಒಣಗೋದಕ್ಕೆ ಶುರುವಾಗಿದೆ. ಸಾವಿರಾರು ರೂಪಾಯಿ ಸಾಲ ಸೂಲ ಮಾಡಿದವರು ದಿಕ್ಕು ಕಾಣದಂತಾಗಿ ಕಣ್ಣೀರಿಡ್ತಿದ್ದಾರೆ. ಹೀಗಾಗಿ ಬರಪೀಡಿತ ಜಿಲ್ಲೆಯಾಗಿ ಘೋಷಿಸುವಂತೆ ಮನವಿ ಮಾಡ್ತಿದ್ದಾರೆ. ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಬರ ಘೋಷಣೆ ಮಾಡಬೇಕು, ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಕೃಷಿ ಕಾರ್ಮಿಕರಿಗೆ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. 25-30% ಅಲ್ಲಲ್ಲಿ ಮಳೆಯಾದಲ್ಲಿ ಬಿತ್ತನೆ ಮಾಡಿದ್ರು. ತೇವಾಂಶದ ಕೊರತೆಯಿಂದ ಒಣಗಿ ಹೋಗಿದೆ, ಅವ್ರಿಗೆ ಪರಿಹಾರ ಕೊಡಬೇಕು. ಸಮಾಜರಿ ದಾಳಿಂಬೆ ಹಚ್ಚಿದೇವ್ರಿ, ನಿಂಬೆ ಗಿಡ ಹಚ್ಚಿದೇವ್ರಿ, ಉಳ್ಳಾಗಡ್ಡಿ ಹಚ್ಚಿದೇವ್ರಿ. ಎಲ್ಲ ಏನದ ಒಣಗಿ ಹೋಗ್ಲಿ ಹೊಂಟವ್ರಿ. ಮಳಿ ಇಲ್ರಿ, ನೀರಿಲ್ಲ, ಒಟ್ಟ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ. ಅದರದಿಂದ ಏನದ ಅಂತ ಇಮಾರಿ ಏನದ ಬರ್ತದತ್ತಾರ ಮತ್ತು ಕಟ್ಕೋರಿ ರೂಲ್ಸ್ ಮುಂದಕ್ಕೆ ಹಾಕ್ಯಾರ ತಲಗತ್ತಾರ. ಸಾಲನು ಏನದ 3 ಲಕ್ಷ ರೂಪಾಯಿ ಸಾಲನು ತೊಗೊಂಡಿದೇವ್ರಿ. ಈಗ ಎದರಿಂದ ಕಟ್ಟದ್ರಿ ಅದಕ್ಕೆ. ಕಲಬುರಗಿಯಲ್ಲೂ ರಣಭೀಕರ ಬರ ಆವರಿಸಿದೆ. ಜನರ ಜೀವನಾಡಿ ಆಗಿರುವ ಭೀಮೆ ಒಡಲು ಬರಿದಾಗಿದ್ದು ಜೀವ ಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಕೆರೆಗಳೆಲ್ಲ ಬಾಯಿ ತೆರೆದು ನಿಂತಿದ್ದು ಮುಂದೆ ಹೇಗಪ್ಪ ಅನ್ನೋ ಚಿಂತೆ ಕಾಡ್ತಿದೆ. ಭೀಮಾ ನದಿಯನ್ನೇ ನಂಬಿಕೊಂಡಿರೋ ಅಫ್ಸಲಪುರ, ಜೇವರ್ಗಿ, ಚಿತ್ತಾಪುರದಲ್ಲಿ ಬೆಳೆಗಳಿಗೆ ನೀರಿಲ್ಲದೆ ಒಣಗೋದಕ್ಕೆ ಶುರುವಾಗಿದೆ. ಎಲ್ಲೆಲ್ಲೂ ಬರದ ಛಾಯೆ ಆವರಿಸಿರೋದ್ರಿಂದ ನಗರ ಪ್ರದೇಶಗಳಲ್ಲಿ ವಾರಕ್ಕೊಮ್ಮೆ ಕುಡಿಯೋ ನೀರು ಸರಬರಾಜು ಮಾಡ್ತಿದ್ದಾರೆ. ಇತ್ತ ಗದಗ ಜಿಲ್ಲೆಯಲ್ಲೂ ಮಳೆಯ ಸುಳಿವೇ ಇಲ್ಲದಂತಾಗಿದೆ. ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ನಿಂತಿದ್ದು ಚಿಕ್ಕನರಗುಂದ ಗ್ರಾಮದ ರೈತ ಮಂಜುನಾಥ್ 12 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ರೈತರು ಪರದಾಡ್ತಿದ್ರು, ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿ ನೋಡ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ನಮ್ದು ಒಟ್ಟು 12 ಎಕರೆ ಹೊಲ. ಒಟ್ಟು ಈಗ ಈ ಹೊಲಕ್ಕೆ ಖರ್ಚು ಮಾಡಿದ್ದು 25 ಪ್ಯಾಕೆಟ್ ಹತ್ತಿ ಬೀಜ ಉರೇವಿ. ಒಟ್ಟು 10, 26, 25 ಗೊಬ್ಬರ ಹಾಕೇವಿ. ಭಾಳ ಸಾಲ ಮಾಡಿ ನಾವು ತಂದು ಈ ಹೊಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇದು ಮಳೆ ಕಡಿಮೆ ಆದ್ರಿಂದ ನಮಗೆ ಸರಿಯಾಗಿ ಎಲ್ಲ ಪೀಕ್ ಒಣಗಾಕೊಂತು. ಹಿಂಗಾಗಿ ಬ್ಯಾಡ ಸರಿ ಇದನ್ನಂತಂದು ನಾವು ಹೊರಗಾಕೊಂತೇವೆ. ಈಗ ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಗದಗ ಜಿಲ್ಲೆ ಬರಗಾಲ ಅಂತ ಸಾರಿ ರೈತರಿಗೊಂದು ಏನೋ ಪರಿಹಾರ ಅಂತ ಕೊಟ್ಟು ಅನುಕೂಲ ಮಾಡಬೇಕಂತ ಕೇಳ್ಕೊತೇನೆ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಬೆಟಗೇರಿ ಗ್ರಾಮಸ್ಥರು ಮಳೆಗಾಗಿ ದೇವರ ಮೊರೆ ಹೋಗಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವಸ್ಥಾನದಲ್ಲಿ ನಿರಂತರ ಸಪ್ತ ಭಜನೆ ಮಾಡ್ತಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲೂ ಮಳೆ ಮಾಯವಾಗಿದೆ. ಹೀಗಾಗಿ ಬಾದಾಮಿಯ ಕೆರಕಲಮಟ್ಟಿ ಗ್ರಾಮದಲ್ಲಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೆಂಚಿನ ಮೇಲೆ ಗುರ್ಜಿ ಆಕೃತಿ ಇಟ್ಟು ಮಳೆಗಾಗಿ ಮನೆ ಮನೆಗೆ ಹೋಗಿ ಬಿಳಿ ಕುದುರೆ ಏರಿ ಬಾರೋ ಮಳೆರಾಜ ಅಂತ ಹಾಡು ಹಾಡುತ್ತಾ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ಊರ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಮಾಡಿದ್ರು. ರಾಜ್ಯದಲ್ಲಿ ಭೀಕರ ಬರ ಆವರಿಸೋದಕ್ಕೆ ಶುರುವಾಗ್ತಾ ಇದ್ದಂತೆ ರೈತರು ಆತ್ಮಹತ್ಯೆ ಹಾದಿ ಹಿಡಿತಿದ್ದಾರೆ. ಹಾವೇರಿಯ ತಿಮ್ಮೇನಹಳ್ಳಿ ಗ್ರಾಮದ ರೈತ ಸೋಮನಗೌಡ 7 ಎಕರೆಯಲ್ಲಿ ಮೆಕ್ಕೆಜೋಳ, ಮೆಣಸಿನಕಾಯಿ ಬೆಳೆ ಬೆಳೆದಿದ್ರು. ಆದರೆ ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ಹಾಳಾಗಿದೆ. 10 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದ ರೈತನಿಗೆ ಬ್ಯಾಂಕ್ ನೋಟಿಸ್ ಬಂದಿದೆ. ಇದರಿಂದ ಕಂಗಾಲಾದ ಸೋಮನಗೌಡ ತನ್ನ ಜಮೀನಿನಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಒಂದ್ ಕಡೆ ಬರಗಾಲ ಕಾಡ್ತಿದ್ರೆ ಇನ್ನೊಂದ್ ಕಡೆ ಬೆಲೆ ಕುಸಿತವೂ ಸಂಕಷ್ಟಕ್ಕೆ ನೂಗ್ತಿದೆ. ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಹೀಗಾಗಿ ಧಾರವಾಡ ತಾಲೂಕಿನ ಗೋವನಕೊಪ್ಪದಲ್ಲಿ ಬೆಳೆದಿದ್ದ 3 ಎಕರೆ ಮೆಣಸಿನಕಾಯಿ ಬೆಳೆಯನ್ನ ತಮ್ಮ ಕೈಯಾರೆ ಹಾಳು ಮಾಡಿದ್ದಾರೆ.
ನಾವೀಗ ಮೆಣಸಿನಕಾಯಿ ರೂಟ್ರು ಹೊಡೆದಿದ್ದೇವೆ ಸರ್. ಈಗ ನುಕ್ಸಾನ ಆಗಿದ್ದಕ್ಕೆ ರೂಟ್ರು ಹೊಡೆದಿದ್ವಿ. ಈಗ ಮುಂದೆ ಹಿಂಗಾರು ಬೆಳೆಗೆ ನಾವು ಮತ್ತೆ ರೆಡಿ ಮಾಡ್ಬೇಕಂತೇಳಿ ರೂಟ್ರು ಹೊಡೆದಿವಿ ಸರ್. ಅದನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿ ಎಲ್ಲ ನಮಗೆ ಮೈಮ್ಯಾಗ ಆಗಿಬಿಡ್ತು ಸರ್. ಅದೀಗ ಈಗ ನಮ್ಗೆ ಕಣ್ಣಾಗ ನೀರು ಬರ್ತದೆ ಸರ್. ನಮಗೆ ರೇಟ್ ಈಗ 60 ರೂಪಾಯಿ 10 kg ಮಾರ ಅದ ಸರ್ ನಮಗೆ ಧಾರವಾಡ ಮಾರ್ಕೆಟ್. ನಮಗೆಲ್ಲ ನುಕ್ಸಾನ ಆಗುತ್ತೆ ಸರ್. ಇಲ್ಲ ಬೆಳೆದಿದ್ದೆಲ್ಲ ಮೈಮೆ ಆಗುತ್ತೆ, ದುಡಿದಿದ್ದೆಲ್ಲ ಮೈಮೆ ಆಗುತ್ತೆ ಸರ್. ಚಿಕ್ಕಬಳ್ಳಾಪುರದಲ್ಲೂ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಜಿಲ್ಲಾಡಳಿತ ಭವನದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಯಿತು. ಬಳಿಕ ಹೊಸಹುಡ್ಡಿಯ ಗ್ರಾಮಕ್ಕೆ ತೆರಳಿದ ಡಿಸಿಎಂ ಬರ ವೀಕ್ಷಣೆ ನಡೆಸಿದರು. ಒಟ್ನಲ್ಲಿ ಇಡೀ ಕರುನಾಡಿನಲ್ಲಿ ಬರ ತಾಂಡವವಾಡ್ತಿದ್ದು ಮಳೆರಾಯನಿಗಾಗಿ ಕಾಡಿ ಬೇಡ್ತಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮಳೆ ಸುರಿಯದೇ ಇದ್ರೆ ರೈತರ ಬದುಕು ದೇವರಿಗೆ ಪ್ರೀತಿ ಎನ್ನುವಂತಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಿಬಿಎ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ದ ಬಸವರಾಜನ ಬುಡಕ್ಕೆ ಬಿಸಿನೀರು ಕಾಯಿಸುವಂತಹ ಕಾಲ ಶುರುವಾಗಿದೆ. ಒಂದು ಕಾಲದಲ್ಲಿ ಕರ್ಚೀಫ್ ಮಾರಾಟ ಮಾಡ್ತಿದ್ದವ ಹಫ್ತಾ ಕಹಾನಿಯನ್ನ ಪೊಲೀಸರು ಬಯಲಿಗೆಳೆಯುತ್ತಿದ್ದಾರೆ. ಬಸವರಾಜ್ ಪಡುಕೋಟೆ ಏನಿದ್ದಾರೆ ಅವರ ಆಸ್ತಿಯನ್ನು ಮುಟ್ಕೊಳ್ಳಾಗಬೇಕು, ಆವಾಗ ಇನ್ನೊಬ್ರು ಮುಂದೆ ಬರ. ಅಧಿಕಾರದ ದರ್ಪ, ಹಣದ ಅಹಂ, ಇದರ ಜೊತೆಗೆ ಸುತ್ತಮುತ್ತ ಚೇಲಗಳಿದ್ದಾರೆ ಅನ್ನುವಂಥ ಪೌರುಷ, ಇದೆಲ್ಲ ಸೇರಿದಾಗಲೇ ನೋಡಿ ಇಂಥ ಅಟ್ಟಹಾಸಗಳಾಗೋದು. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವಿನ ವೇಳೆ ಕೈ ಎತ್ತಿದವನ ಜನ್ಮ ಜಾತಕವೇ ಬಿಚ್ಚಿಕೊಂಡಿದೆ. ಸರ್ಕಾರಿ ಅಧಿಕಾರಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆದವನ ಕಹಾನಿ ಬಟಾಬೈಲಾಗಿದೆ. ಒಂದು ಕಾಲದಲ್ಲಿ ಮೆಜೆಸ್ಟಿಕ್ನಲ್ಲಿ ಪೆನ್ನು ಕರ್ಚಿಫ್ ಮಾರ್ತಾ ಇದ್ದವ ರೋಲ್ ಕಾಲ್ ಬಿಸ್ನೆಸ್ ಅನ್ನ ಶುರು ಮಾಡ್ಕೊಂಡಿದ್ದ. ಕಂಡೋರ ಹಣಕ್ಕೆ ಕೈ ಹಾಕ್ತಾ ಇದ್ದವ ಒಂದಿಷ್ಟು ಕಾಸು ಮಾಡಿಕೊಂಡು ನಾಡು ನುಡಿಯ ರಕ್ಷಕನ ಸೋಗು ತೊಟ್ಟಿದ್ದ. ಯಾವಾಗ ನಿನ್ನೆ ಅಟ್ಟಹಾಸ ಮೆರೆದ್ನೋ ಒಂದೊಂದೇ ಕತೆಗಳು ಬಿಚ್ಕೊಂಡಿವೆ. ಕರ್ಚಿಫ್ ಪೆನ್ ಮಾಡ್ತಾ ಇದ್ದಂಥ ಬಸವರಾಜನ ಪರಾಕ್ರಮ, ವರ್ತೂರು ಠಾಣೆಯ ರೌಡಿ ಶೀಟರ್ ಬುಡಕ್ಕೆ ಖಾಕಿ ಶಾಕ್. ಕಂಡೂರ್ ಕಾಸಲ್ಲಿ ಕೊಬ್ಬೇರಿಸಿಕೊಂಡಾಗ್ಲೇ ಹೀಗೆಲ್ಲ ಆಡೋದು. ಅಧಿಕಾರಿಗಳನ್ನ ಅಟ್ಟಾಡಿಸಿಕೊಂಡು ಹೊಡೆದ ಈತ ಸಾಮಾನ್ಯನಲ್ಲ. ಕನ್ನಡ ರಕ್ಷಕನ ಸೋಗು ತೊಟ್ಟಿದ್ದವ ವರ್ತೂರು ಠಾಣೆಯ ರೌಡಿ ಶೀಟರ್. ಹೀಗಾಗಿನೇ ಈತನ ಮೂಲ ಕೆದಕ್ತಾ ಇದ್ದಂತೆ ಪೊಲೀಸರು ಒಂದೊಂದೇ ಕಥೆಯನ್ನ ಬಿಚ್ಚಿಡ್ತಾ ಇದ್ದಾರೆ. ಯಾದಗಿರಿ ಮೂಲದ ಬಸವರಾಜ್ ಪಡುಕೋಟೆ ಕೆಲಸಕ್ಕೆ ಅಂತ ಇಲ್ಲಿಗೆ ಬಂದು ಇಲ್ಲೇ ಬದುಕನ್ನ ಕಟ್ಕೊಂಡಿದ್ದ. ಮೆಜೆಸ್ಟಿಕ್ನಲ್ಲಿ ಕರ್ಚೀಫ್ ಪೆನ್ ಮಾರ್ತಾ ಇದ್ದವ ಕರವೇ ಸಂಪರ್ಕ ಬೆಳೆಸಿಕೊಂಡು ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದ. ನಂತರ ಕನ್ನಡ ಸಂಘಟನೆಯನ್ನ ಕಟ್ಟಿಕೊಂಡು ರೋಲ್ ಕಾಲ್ ಬಿಸ್ನೆಸ್ ಶುರು ಮಾಡಿದ್ದ. ಇಲ್ಲಿಂದಲೇ ನೋಡಿ ಈತನ ಅಕ್ರಮ ಸಾಮ್ರಾಜ್ಯ ಬೆಳೆಯೋದಕ್ಕೆ ಶುರುವಾಗಿತ್ತು. ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದಂಥ ಬಸವರಾಜ ಕರವೇ ಬಣದಲ್ಲಿ ಮನಸ್ತಾಪ ಮಾಡಿಕೊಂಡು ಕನ್ನಡ ಸಂಘಟನೆಯನ್ನ ಕಟ್ಟಿದ್ದ. ಹೀಗೆ ಕನ್ನಡ ಪರ ಹೋರಾಟದ ಹೆಸರಲ್ಲಿ ಫುಟ್ಪಾತ್ ಅಂಗಡಿಗಳನ್ನ ಬಾಡಿಗೆಗೆ ಪಡೆದಿದ್ದವ ಇದನ್ನ ದಿನದ ಬಾಡಿಗೆಗೆ ನೀಡಿ ಕೈ ತುಂಬಾ ಕಾಸನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಶಿವಾಜಿನಗರದಲ್ಲಿ ಅಂಗಡಿಗಳನ್ನ ಬಾಡಿಗೆಗೆ ಕೊಡೋ ಮೂಲಕ ಅಡ್ಡ ದಂಧೆ ನಡೆಸ್ತಾ ಇದ್ದ. ಇದರ ಜೊತೆಗೆ ಹಫ್ತಾ ವಸೂಲಿ, ಬೆದರಿಕೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಬಸವರಾಜ್ ಬುಡಕ್ಕೆ ನುಗ್ಗುತ್ತಾ ಜೆಸಿಬಿ. ಯಾವಾಗ ಬಸವರಾಜ್ನ ಪುಂಡಾಟ ಜೋರಾಯಿತೋ ಪೊಲೀಸರು ಈತನ ಬುಡಕ್ಕೆ ಕೈ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಬಸವರಾಜ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ಲೈಸೆನ್ಸ್ ಇಲ್ಲದೆ ಕಚೇರಿ ನಡೆಸ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಪ್ಲಂಬಿಂಗ್ ಐಟಮ್ ಮಾರಾಟಕ್ಕಾಗಿ ಬಿಲ್ಡಿಂಗ್ ಬಾಡಿಗೆಗೆ ಪಡೆದಿದ್ದಂಥ ಬಸವರಾಜ ಕನ್ನಡ ಪರ ಹೋರಾಟದ ಕಚೇರಿ ಓಪನ್ ಮಾಡಿಕೊಂಡಿದ್ದ. ಹೀಗಾಗಿ ಕಚೇರಿಯಲ್ಲಿ ಅವ್ಯವಹಾರಗಳು ಪತ್ತೆ ಆದರೆ ಸೀಸ್ ಮಾಡಲಿಕ್ಕೆ ಸೂಚನೆ ನೀಡಿದ್ದಾರೆ. ಹಾಗೆಯೇ ಬಸವರಾಜ್ ವಾಸವಾಗಿರುವಂಥ ಮನೆಯ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದು ದಾಖಲೆಗಳು ಸರಿಯಾಗಿ ಇಲ್ಲದಿದ್ರೆ ಜೆಸಿಬಿ ನುಗ್ಗಿಸುವಂತ ಸಾಧ್ಯತೆ ಇದೆ. ಅವರು ಪ್ಲಾನ್ ಮಾಡಿರೋ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಆದರೆ ಯಾರು ಈ ತರ ಘಟನೆ ಮಾಡಿದ್ರೆ ಅಂಥವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡಬೇಕಂತ ಆಲ್ರೆಡಿ ಜಾಯಿಂಟ್ ಸಿಪಿ ಅವರಿಗೆ, ಡಿಸಿಪಿ ಅವರಿಗೆ ಮಾತಾಡಿದ್ದೀವಿ. ಸಿಸಿ ಅವರು ಮಾತಾಡಿದ್ದಾರೆ, ಮಾನ್ಯ ಸಚಿವರು ಮಾತಾಡಿದ್ದಾರೆ. ಇಂಥ ಕ್ರಿಮಿನಲ್ಸ್ ಯಾರಿದ್ದಾರೆ ಅಂಥವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು ಬಸವರಾಜ್ನ ಅಟ್ಟಹಾಸದಿಂದ ಜಿಬಿಎ ನೌಕರರು ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಬಸವರಾಜ್ನ ಆಸ್ತಿ ಮುಟ್ಟುಗೋಲು ಹಾಕಬೇಕು. ಈ ಘಟನೆ ಹಿಂದೆ ಶಿವಾಜಿನಗರದ ಗೂಂಡಾಗಳ ಕುಮ್ಮಕ್ಕಿದೆ. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಷಯವಾಗಿ ಜಿಬಿಎ ಚೀಫ್ ಎಂಜಿನಿಯರ್ ಲೋಕೇಶ್ ಕೂಡ ಪ್ರತಿಕ್ರಿಯಿಸಿದ್ದು ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸೋಕೆ ಹಲ್ಲೆ ಮಾಡಿದ್ದಾರೆ, ಆದರೆ ಫುಟ್ಪಾತ್ ಕಾರ್ಯಾಚರಣೆಯನ್ನ ಇಲ್ಲಿಗೆ ಕೈ ಬಿಡಲ್ಲ ಅಂತ ಕಿಡಿಕಾರಿದ್ದಾರೆ. ಘಟನೆ ನಡೆದ ಮೇಲೆ ಯಾವ ಕುಮ್ಮಕ್ಕಿಂದ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶಿವಾಜಿನಗರಲ್ಲಿ ಆ ರೌಡಿಸಮ್ ಏನನ್ನು ತೋರಿಸ್ಕೊಟ್ಟಿದ್ದಾರೆ. ಆದ ಕಾರಣದಿಂದ ಬಸವರಾಜ್ ಪಡುಕೋಟೆ ಏನಿದಾರೋ ಅವರ ಆಸ್ತಿಯನ್ನು ಮುಟ್ಕೊಳ್ಳಾಗಬೇಕು, ಆವಾಗ ಇನ್ನೊಬ್ರು ಮುಂದೆ ಬರಲ್ಲ.
ಅವ್ರು ಹೆಂಗೆ ಆಸ್ತಿ ಗಳಿಸಿದ್ದಾರೆ ಅನ್ನೋದನ್ನ ಅವ್ರ ಆಸ್ತಿಯನ್ನು ಮುಟ್ಕೊಳಾಕೋಬೇಕು. ಆವಾಗ ಇನ್ನೊಬ್ಬರಿಗೆ ಭಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದು ಎಲ್ಲೋ ಅಧಿಕಾರಿಗಳ ನಗರ ಪಾಲಿಕೆ ಅಧಿಕಾರಿಗಳು ಏನು ಸಾರ್ವಜನಿಕ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅದನ್ನ ಏನು ಆತ್ಮಸ್ಥೈರ್ಯ ಕುಗ್ಸೋದಕ್ಕೆ ಅಥವಾ ಅವ್ರಿಗೆ ಮನೋಬಲನ ಕಡಿಮೆ ಮಾಡೋ ಒಂದು ದೃಷ್ಟಿನಲ್ಲಿ ಈ ಒಂದು ಘಟನೆ ಹಲ್ಲೆ ನಡೆದಿದೆ ಅಂತ ಸಾಬೀತಾಗಿದೆ. ಏನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸೋ ಕಾರ್ಯ ಏನು ನಾವು ಕೈಗೊಂಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅದನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಒಟ್ನಲ್ಲಿ ಇಷ್ಟು ಕದ್ದು ಮುಚ್ಚಿ ಗೂಂಡಾಗಿರಿ ಮಾಡ್ತಾ ಇದ್ದವನ ಕಳ್ಳಾಟ ಬಯಲಾಗಿದೆ. ಕಿಡಿಗೇಡಿಯ ಪಾಪದ ಕೂಡ ತುಂಬ್ತಾ ಇದ್ದಂತೆ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆದು ಇವತ್ತು 3ನೇ ದಿನ. ಹೀಗಾಗಿ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಹಾಲು ತುಪ್ಪ ಬಿಡುವ ಕಾರ್ಯ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಪ್ರಜ್ವಲ್ ವಿಷಯದ ಬಗ್ಗೆ ಭಾವುಕವಾಗಿ ಮಾತನಾಡಿದ್ದಾರೆ. ಚೆನ್ನಮ್ಮ ಕಣ್ಮರಿಯಾಗಿ 5 ದಿನವಾಯಿತು. ಮಣ್ಣಲ್ಲಿ ಮಣ್ಣಾಗಿ 3 ದಿನವೇ ಉರುಳೋಯ್ತು. ಹೀಗಾಗಿ ಇವತ್ತು ಹಾಲು ತುಪ್ಪ ಬಿಡುವ ಕಾರ್ಯ ನೆರವೇರಿಸಿದ್ದಾರೆ. ಹುಟ್ಟೂರು ಹರದನಹಳ್ಳಿ ಸಮೀಪದ ಮಾವಿನಕೆರೆಯಲ್ಲಿರೋ ಚೆನ್ನಮ್ಮ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ದೊಡ್ಡಗೌಡರು ಭಾವುಕರಾಗ್ತಿದ್ದಂತೆ ಇಡೀ ಕುಟುಂಬ ಕಣ್ಣೀರು ಸುರಿಸಿದೆ. ಚೆನ್ನಮ್ಮರ ಹಾಲು ತುಪ್ಪ ಕಾರ್ಯದಲ್ಲಿ ಇಡೀ ಕುಟುಂಬ ಭಾಗಿಯಾಗಿತ್ತು. ಚೆನ್ನಮ್ಮರಿಗೆ ಚಕ್ಕುಲಿ ಹಾಗೂ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಚೆನ್ನಮ್ಮರ ನೆಚ್ಚಿನ ಅಡುಗೆಯನ್ನ ಮನೆಯಿಂದಲೇ ಮಾಡ್ಕೊಂಡು ಬಂದು ಅರ್ಪಿಸಿದ್ದಾರೆ. 3ನೇ ದಿವಸದಲ್ಲಿ ಹಾಲು ತುಪ್ಪ ಅಂತ ಒಂದು ಕಾರ್ಯ ಮಾಡ್ತೀವಿ. ಅದನ್ನ ಇವತ್ತು ಕುಟುಂಬದವರೆಲ್ಲ ಸೇರಿ ವಿಶೇಷವಾಗಿ ಹೆಚ್ಚಿನ ರೀತಿ ಹೊರಗಿನವರು ಬಂದಿದ್ರು. ಎಲ್ಲ ಪ್ರೀತಿ ಪಾತ್ರರು ಬಂದು ಶ್ರದ್ಧಾ ಭಕ್ತಿಯಿಂದ ಹಾಲು ತುಪ್ಪನ ಬಿಟ್ಟು ಅವರಿಗೆ ಸದ್ಗತಿ ಸಿಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಚೆನ್ನಮ್ಮನವರ ಹಾಲು ತುಪ್ಪ ಕಾರ್ಯದಲ್ಲಿ ಭಾಗಿಯಾದ ಕುಮಾರಸ್ವಾಮಿ ಕಣ್ಣೀರು ಸುರಿಸಿದ್ರು. ನಂತರ ಮಾತನಾಡಿದ HDK ಒಂದಷ್ಟು ವಿಷಯಗಳನ್ನ ಹಂಚಿಕೊಂಡ್ರು. ನಮ್ಮ ತಾಯಿಯವರಿಗೆ 1.5 ವರ್ಷದಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ರಾಜಕೀಯ ದ್ವೇಷದಿಂದ ನಡೆದ ಘಟನೆಗಳಿಂದ ಅವರ ಮನಸ್ಸಿಗೆ ಘಾಸಿಯಾಗಿತ್ತು. ಬರ್ತಾ ಬರ್ತಾ ನೆನಪಿನ ಶಕ್ತಿಯನ್ನೇ ಕಳ್ಕೊಂಡಿದ್ರು. ನಮ್ಮ ಕುಟುಂಬದಲ್ಲಿ ನಡೆದಿದ್ದ ಒಂದು ಪ್ರಕರಣದ ಸಂಬಂಧ 2-3 ಬಾರಿ ಯಾವಾಗ ಕರ್ಕೊಂಡು ಬರ್ತೀಯಾ ಅಂತ ಕೇಳಿದ್ರು. ಆ ನೋವು ಇಂದೂ ನನಗಿದೆ. ನಮ್ಮ ಕಡೆಯಿಂದ ಕೆಲ ತಪ್ಪುಗಳು ಆಗಿರಬಹುದು. ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಎಂದು ಹೇಳಲ್ಲ. ಆದರೆ ಆ ತಪ್ಪುಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ಏನೆಲ್ಲ ನಡೆದಿದೆ ಗೊತ್ತಿದೆ. ನಮ್ಮ ತಾಯಿ ನಮ್ಮನ್ನ ಬಿಟ್ಟು ಅಗಲುವುದಕ್ಕೆ 1.5 ವರ್ಷದ ಹಿಂದೆ ನಡೆದ ಘಟನೆಯೇ ಕಾರಣ ಅಂತ ನೋವು ತೋಡಿಕೊಂಡ್ರು. ಕಳೆದ 1.5 ವರ್ಷದಿಂದ ಯಾವೊಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದು ಹೇಳಲ್ಲ. ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಒಟ್ನಲ್ಲಿ ಕುಟುಂಬಸ್ಥರು, ಸಂಬಂಧಿಕರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಚೆನ್ನಮ್ಮ ಅವರ 3ನೇ ದಿನದ ಕಾರ್ಯ ನೆರವೇರಿದೆ. ಚೆನ್ನಮ್ಮರನ್ನ ಕಳ್ಕೊಂಡ ಕುಟುಂಬ ಇಂದಿಗೂ ಕಣ್ಣೀರಿಡ್ತಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.